ಹಲೋ ಫ್ರೆಂಡ್ಸ್, ನೋಡಿ ಇದು ಕರ್ನಾಟಕ TET ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕೊಟ್ಟಿದ್ದಾರಲ್ಲ 2022ದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮ್ಯಾಥ್ಸ್ ಪೆಡಗಾಜಿ ಕ್ವೆಶನ್ಸ್ ಇದು. ಓಕೆ, ಕ್ವೆಶನ್ ನಂಬರ್ 114. ದ ಲೀಸ್ಟ್ ಆಸ್ಪೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಈಸ್ ಲೈಕ್ಲಿ ಟು ಇಂಪ್ಯಾಕ್ಟ್ ಟೀಚಿಂಗ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಇದಕ್ಕೆ ಆಪ್ಷನ್ ನಂಬರ್ 2, ಇಫ್ ಸ್ಟೂಡೆಂಟ್ ಗೇವ್ ರಾಂಗ್ ಆನ್ಸರ್ಸ್ ಟೀಚರ್ ಶುಡ್ ಪ್ರೊವೈಡ್ ಕಂಪ್ಲೀಟ್ ಸೊಲ್ಯೂಷನ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಒಂದು ಕನ್ನಡ ಮೀಡಿಯಮ್ವರೆಗೂ ಸೇಮ್ ವಿಡಿಯೋ ಮಾಡಿದ್ದೀನಿ. ಸೇಮ್ ಕ್ವೆಶನ್ಸ್ದು ಕನ್ನಡದಲ್ಲಿದೆ ಕ್ವೆಶನ್ಸ್. ಅದು ಹೋಲ್ ವಿಡಿಯೋನ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ಕನ್ನಡ ಮೀಡಿಯಮ್ ಅವ್ರದ್ದು ನಾನು ಲಿಂಕ್ ಕೊಡ್ತೀನಿ. ಕಮೆಂಟ್ ಹತ್ರನೇ ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ಏನಿದ್ರ ಅರ್ಥ ನೋಡಿ ಇವಾಗ. ದ ಲೀಸ್ಟ್ ಆಸ್ಪೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಈಸ್ ಲೈಕ್ಲಿ ಟು ಇಂಪ್ಯಾಕ್ಟ್ ಟೀಚಿಂಗ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್. ನೋಡಿ, ಮ್ಯಾಥ್ಸ್ ಕಲಿಬೇಕಾದ್ರೆ ಈ 4 ಆಪ್ಷನ್ನಲ್ಲಿ ಯಾವುದು ಕಡಿಮೆ ಪ್ರಭಾವ ಬೀರುತ್ತೆ ಒಂದು ಟೀಚಿಂಗ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಪ್ರೋಸೆಸ್ಸಲ್ಲಿ, ಯಾವ ಕಡಿಮೆ ಪ್ರಭಾವ ಬೀರುತ್ತೆ ಇಂಪ್ಯಾಕ್ಟ್ ಆನ್ ಟೀಚಿಂಗ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಂತಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ ನಂಬರ್ 2, ಇಫ್ ಸ್ಟೂಡೆಂಟ್ ಗೇವ್ ರಾಂಗ್ ಆನ್ಸರ್ಸ್ ಟೀಚರ್ ಶುಡ್ ಪ್ರೊವೈಡ್ ಕಂಪ್ಲೀಟ್ ಸೊಲ್ಯೂಷನ್ಸ್. ಟೀಚರ್ ಒಂದು ಮಗು ಆನ್ಸರ್ಸ್ ರಾಂಗ್ ಕೊಡ್ತಾ ಇರಬೇಕಾದ್ರೆ ಟೀಚರ್ ಏನು ಮಾಡಬೇಕು, ಕಂಪ್ಲೀಟ್ ಸೊಲ್ಯೂಷನ್ಸ್ ಕೊಡಬಾರ್ದು, ಅವ್ರಿಗೆ ಸ್ವಲ್ಪ ಹಿಂಟ್ ಕೊಡ್ತಿರಬೇಕು. ಇದೊಂದು ನೆನಪಿಗೆ ಇಟ್ಕೊಳ್ಳಿ ನೀವು. ಟೀಚರ್ ಶುಡ್ ಗೈಡ್, ಸ್ವಲ್ಪ ಹಿಂಟ್ ಕೊಡಬೇಕಷ್ಟೇ. ಅವರು ಫುಲ್ ಕಂಪ್ಲೀಟ್ ಸೊಲ್ಯೂಷನ್ಸ್ ಅಂತ ಆಪ್ಷನ್ ಇದ್ದರೆ ಅದು ಯಾವತ್ತೂ ರಾಂಗ್ ಇರುತ್ತೆ. ಕಂಪ್ಲೀಟ್ ಸೊಲ್ಯೂಷನ್ ಕೊಡಬಾರ್ದು, ಸ್ವಲ್ಪ ಹಿಂಟ್ ಕೊಡಬೇಕು. ನೀವು ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತಂದ್ಬಿಟ್ಟು ಸ್ವಲ್ಪ ನೀವು ಗೈಡ್ ಮಾಡಬೇಕು, ಸ್ವಲ್ಪ ಫೆಸಿಲಿಟೇಟ್ ಮಾಡಬೇಕಷ್ಟೆ. ನೆಕ್ಸ್ಟ್ ಕ್ವೆಶನ್, ದ ಸ್ಕಿಲ್ ದಟ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಗ್ರೂಪ್ ಅಸೆಸ್ಮೆಂಟ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ನೋಡಿ, ಗ್ರೂಪ್ ಅಸೆಸ್ಮೆಂಟ್ ಅಥವಾ ಒಂದು ಕೊಲಾಬರೇಟಿವ್ ಅಥವಾ ಕೋಆಪರೇಟಿವ್ ಲರ್ನಿಂಗ್ ಇದೆಲ್ಲ ಯಾವುದರಲ್ಲಿ ಮ್ಯಾಥಮೆಟಿಕ್ಸ್ ಪೆಡಗಾಜಿಲಿ ಬರುತ್ತೆ. ಕೊಲಾಬರೇಟಿವ್ ಲರ್ನಿಂಗ್ ಆಗಿರಲಿ, ಕೋಆಪರೇಟಿವ್ ಲರ್ನಿಂಗ್ ಆಗಿರಲಿ, ಇದು ಇನ್ನೊಂದು EVS ಪೆಡಗಾಜಿಲೂ ಕೇಳ್ತಾರೆ. ಕೊಲಾಬರೇಟಿವ್ ಮತ್ತು ಕೋಆಪರೇಟಿವ್ ಲರ್ನಿಂಗಲ್ಲಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸೋಷಿಯೋ ಪರ್ಸ್ನಲ್ ಸ್ಕಿಲ್ ಡೆವಲಪ್ ಆಗುತ್ತೆ. ಇದು ಆಪ್ಷನ್ ನಂಬರ್ 1, ಸೋಷಿಯೋ ಪರ್ಸ್ನಲ್ ಸ್ಕಿಲ್ ರೈಟ್ ಆನ್ಸರ್. ಗ್ರೂಪ್ ಅಸೆಸ್ಮೆಂಟ್ ಮಾಡಿದಾಗ ದ ಸ್ಕಿಲ್ ದಟ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಗ್ರೂಪ್ ಅಸೆಸ್ಮೆಂಟ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಅಲ್ಲಿ ಏನು ಡೆವಲಪ್ ಆಗುತ್ತೆ, ಸೋಷಿಯೋ ಪರ್ಸ್ನಲ್ ಸ್ಕಿಲ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಫಸ್ಟ್ ಸ್ಟೇಜ್ ಆಫ್ ಪ್ರಾಬ್ಲಮ್ ಪೋಸಿಂಗ್ ಟೆಕ್ನಿಕ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಇದಕ್ಕೆ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ದ ಫಸ್ಟ್ ಸ್ಟೇಜ್ ಆಫ್ ಪ್ರಾಬ್ಲಮ್ ಪೋಸಿಂಗ್ ಟೆಕ್ನಿಕ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಈಸ್ ಟು ಅನಲೈಸ್ ಸ್ಟೇಜಸ್ ಆಫ್ ಕ್ಯಾಲ್ಕುಲೇಷನ್. ನೋಡಿ, ಪ್ರಾಬ್ಲಮ್ ಪೋಸಿಂಗ್ ಟೆಕ್ನಿಕಲ್ಲಿ ಫಸ್ಟ್ ಸ್ಟೇಜ್ ಏನಿರುತ್ತೆ, ಅನಲೈಸ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಾರ್ಟೆಟ್ ಎಕ್ಸಾಮ್ ಬರೀತಿದ್ದೀರಾ. ಕಾರ್ಟೆಟ್ ಎಕ್ಸಾಮ್ ಬರಿಬೇಕಾದ್ರೆ ನೀವು ಫಸ್ಟ್ ಅನಲೈಸ್ ಮಾಡ್ತೀರಾ, ಏನು ಸಿಲೆಬಸ್ ಹೇಗಿದೆ ಅಂತಂದ್ಬಿಟ್ಟು ಅನಲೈಸ್ ಮಾಡ್ತೀರಾ. ಆಮೇಲೆ ನೀವು ಅದಕ್ಕೆ ಸೋರ್ಸಸ್ ಕಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಥರ ಇಲ್ಲಿ ಏನಿದೆ ಪ್ರಾಬ್ಲಮ್ ಪೋಸಿಂಗ್ ಟೆಕ್ನಿಕಲ್ಲಿ ಫಸ್ಟ್ ಸ್ಟೆಪ್ ಏನಿರುತ್ತೆ, ಟು ಅನಲೈಸ್ ಸ್ಟೇಜಸ್ ಆಫ್ ಕ್ಯಾಲ್ಕುಲೇಷನ್. ಅದಾದಮೇಲೆ ಟು ಅಬ್ಸರ್ವ್ ದ ಸ್ಟೇಟ್ಮೆಂಟ್ ಕ್ರಿಟಿಕಲಿ. ನೆಕ್ಸ್ಟ್ ಟು ಟೇಕ್ ಪಾರ್ಟ್ ಇನ್ ಇನ್ವೆಸ್ಟಿಗೇಷನ್. ನೆಕ್ಸ್ಟ್ ಟು ರಿಲೇಟ್ ಟು ನ್ಯೂ ಐಡಿಯಾಸ್ ಇನ್ ಮ್ಯಾಥಮೆಟಿಕ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಪ್ರಾಬ್ಲಮ್ಸ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್. ಆಪ್ಷನ್ಸ್ ನೋಡಿ, ಫಸ್ಟ್ ಡಿಸಪಾಯಿಂಟಿಂಗ್ ಕರಿಕ್ಯುಲಮ್, ಸೆಕೆಂಡ್ ಇನ್ಅಡಿಕ್ವೇಟ್ ಲರ್ನಿಂಗ್ ಮೆಟೀರಿಯಲ್ಸ್, ಥರ್ಡ್ ಕ್ರೂಡ್ ಅಸೆಸ್ಮೆಂಟ್. ಆಪ್ಷನ್ ನಂಬರ್ 4 ಆಲ್ ಆಫ್ ದ ಅಬೌವ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಪ್ರಾಬ್ಲಮ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಏನೇನು ಆಗುತ್ತೆ, ಮ್ಯಾಥಮೆಟಿಕ್ಸ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ, ಡಿಸಪಾಯಿಂಟಿಂಗ್ ಕರಿಕ್ಯುಲಮ್ ಮಕ್ಳಿಗೆ ಸೂಟಬಲ್ ಇರೋ ಥರ ಇರೋದಿಲ್ಲ. ಸೆಕೆಂಡ್ ಏನಿರುತ್ತೆ, ಒಂದು ಇನ್ಅಡಿಕ್ವೇಟ್ ಲರ್ನಿಂಗ್ ಮೆಟೀರಿಯಲ್ಸ್, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ ಫೆಸಿಲಿಟಿ ಕರೆಕ್ಟಾಗಿರೋದಿಲ್ಲ. ಥರ್ಡ್ ಕ್ರೂಡ್ ಅಸೆಸ್ಮೆಂಟ್ ಏನಿರುತ್ತೆ, ಒಂದು ಕ್ರೂಡಾಗಿ ಮಾಡ್ತಾರೆ. ಏನು ಕ್ರೂಡ್ ಅಸೆಸ್ಮೆಂಟ್ ಅಂದರೆ ಒಂದು ಅದು ಯಾವುದ್ರ ಮೇಲೆ ಒತ್ಕೊಡುತ್ತೆ. ಕ್ರೂಡ್ ಅಸೆಸ್ಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಬರೀ ಯಾವುದ್ರ ಮೇಲೆ ಕೊಡ್ತಾರೆ ಅಂತಂದರೆ ಕಂಪ್ಯೂಟೇಷ್ನಲ್ ಸ್ಕಿಲ್ಸ್, ಅಂದರೆ ಅವರು ಏನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಆ ಸ್ಕಿಲ್ಸ್ ಮೇಲೆ ಅವರು ಒಂದು ಎಂಫಸೈಸ್ ಮಾಡ್ತಾರೆ, ಒತ್ತು ಕೊಡ್ತಾರೆ. ಆದರೆ ಅವ್ರ ಮಕ್ಕಳಲ್ಲಿ ಎಷ್ಟು ಕಾನ್ಸೆಪ್ಟಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಫೋಕಸ್ ಕೊಡೋದಿಲ್ಲ. ಅಂದರೆ ಎಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅದ್ರ ಮೇಲೆ ಫೋಕಸ್ ಕೊಡೋದಿಲ್ಲ. ಕ್ರೂಡ್
ಅಸೆಸ್ಮೆಂಟ್ ಅಂದರೆ ಅದರಲ್ಲಿ ಏನಿರುತ್ತೆ, ಬರೀ ಕಂಪ್ಯೂಟೇಷ್ನಲ್ ಸ್ಕಿಲ್ ಮೇಲೆ ಅಸೆಸ್ ಮಾಡೋದು. ನೆಕ್ಸ್ಟ್ ಕ್ವೆಶನ್, ಅಸರ್ಷನ್ ಎ, ಚಿಲ್ಡ್ರನ್ ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್. ರೀಸನ್, ಟೀಚರ್ ಎಂಗೇಜ್ ಎವ್ರಿ ಚೈಲ್ಡ್ ಇನ್ ಎ ಕ್ಲಾಸ್ ಟು ಲರ್ನ್ ಮ್ಯಾಥಮೆಟಿಕ್ಸ್. ಸೊ ಇದು ಫಸ್ಟ್ ಆಪ್ಷನ್ ಇದೆಯಲ್ಲ, ಅಸರ್ಷನ್ ಇದೆಯಲ್ಲ, ಅದೇನು ಚಿಲ್ಡ್ರನ್ ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಕರೆಕ್ಟ್. ಅಕಾರ್ಡಿಂಗ್ ಟು NCF 2005 ಚಿಲ್ಡ್ರನ್ ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್. ಆದರೆ ರೀಸನ್ ಇದೆಯಲ್ಲ, ಇದು ತಪ್ಪಿದೆ. ಏನಕ್ಕೆ ಅಂದರೆ ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಟೀಚರ್ ಎಕ್ಸ್ಪೆಕ್ಟ್ಸ್ ಟು ಎಂಗೇಜ್ ಎವ್ರಿ ಚೈಲ್ಡ್ ಇನ್ ಕ್ಲಾಸ್. ಬಟ್ ಇಲ್ಲೇನಿದೆ, ಒಂದು ಟೀಚರ್ ಎಂಗೇಜ್ ಎವ್ರಿ ಚೈಲ್ಡ್ ಇನ್ ಎ ಕ್ಲಾಸ್ ಟು ಲರ್ನ್ ಮ್ಯಾಥಮೆಟಿಕ್ಸ್. ಟೀಚರ್ ಎಂಗೇಜ್ ಮಾಡೋದಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ರೀಸನ್ ರಾಂಗ್ ಕೊಟ್ಟಿದ್ದಾರೆ. ರೀಸನ್ ಏನಿರುತ್ತೆ ಇಲ್ಲಿ, ಟೀಚರ್ ಎಂಗೇಜ್ ಎವ್ರಿ ಚೈಲ್ಡ್ ಇನ್ ಎ ಕ್ಲಾಸ್ ರೂಮ್ ಟು ಲರ್ನ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ರಾಂಗ್. ಅಕಾರ್ಡಿಂಗ್ ಟು NCF 2005 ಏನಿರುತ್ತೆ, ಟೀಚರ್ ಎಕ್ಸ್ಪೆಕ್ಟ್ ಟು ಎಂಗೇಜ್ ಚಿಲ್ಡ್ರನ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್. ಇಲ್ಲಿ ಎಕ್ಸ್ಪೆಕ್ಟ್ ಅಂತ ಇರಬೇಕು. ಟೀಚರ್ ಎಕ್ಸ್ಪೆಕ್ಟ್ ಎವ್ರಿ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್ ಟು ಲರ್ನ್ ಮ್ಯಾಥಮೆಟಿಕ್ಸ್ ಅಕಾರ್ಡಿಂಗ್ ಟು NCF 2005. ನೋಡಿ, ಇವಾಗ ನಾನು ಹೇಳೋ ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್, ಇದು ನೆನಪಿಗೆ ಇಟ್ಕೊಳ್ಳಿ. ಅಸರ್ಷನ್ ಮತ್ತು ರೀಸನ್ ಈ ಥರ ಕೇಳ್ಬೋದು. ಏನು ಇದೆಲ್ಲ ಒಂದು ಕರೆಕ್ಟಾಗಿರೋದು. NCF 2005 ಪ್ರಕಾರ ಚಿಲ್ಡ್ರನ್ ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಲರ್ನ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್. ಇನ್ನೊಂದು ಚಿಲ್ಡ್ರನ್ ಸಿ ಮ್ಯಾಥಮೆಟಿಕ್ಸ್ ಆ್ಯಸ್ ಟು ಕಮ್ಯುನಿಕೇಟ್. ಒಂದು ಚಿಲ್ಡ್ರನ್ ಡಿಸ್ಕಸ್ ಮಾಡ್ತಾರೆ ಮ್ಯಾಥ್ಸ್ ಬಗ್ಗೆ. ಚಿಲ್ಡ್ರನ್ ಲರ್ನ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಡಿಸ್ಕಸ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಕಮ್ಯುನಿಕೇಟ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಲರ್ನ್ ಟು ವರ್ಕ್ ಟುಗೆದರ್. ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಒಂದು NCF 2000 ಪ್ರಕಾರ. ಇನ್ನೊಂದು ಚಿಲ್ಡ್ರನ್ ಪೋಸ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್, ಮೀನಿಂಗ್ಫುಲ್ ಪ್ರಾಬ್ಲಮ್ಸ್. ಚಿಲ್ಡ್ರನ್ ಪೋಸ್ ಆ್ಯಂಡ್ ಸಾಲ್ವ್ ಮೀನಿಂಗ್ಫುಲ್ ಪ್ರಾಬ್ಲಮ್ಸ್. ಮತ್ತು ಮಕ್ಕಳು ಏನು ಮಾಡ್ತಾರೆ, ಇನ್ ಸ್ಕೂಲ್ ಮ್ಯಾಥಮೆಟಿಕ್ಸ್ ಇಸ್ ದ ಡೊಮೈನ್ ವಿಚ್ ಫಾರ್ಮಲಿ ಅಡ್ರೆಸಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಸ್ ಎ ಸ್ಕಿಲ್. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಸ್ ಎ ಸ್ಕಿಲ್. ಇದೆಲ್ಲ ನಾನು ಇವಾಗ ಹೇಳಿದ್ನಲ್ಲ, ಇದೆಲ್ಲ ಏನು ಅಕಾರ್ಡಿಂಗ್ ಟು NCF 2005. ಇದು ಯಾವುದಾದ್ರೂ ಇಷ್ಟರಲ್ಲಿ ನಿಮಗೆ ಕೇಳಿದ್ರೆ ಅದೇನಿರುತ್ತೆ, ಅದು ಅಸರ್ಷನ್ ಕರೆಕ್ಟಾಗಿರುತ್ತೆ. ಚಿಲ್ಡ್ರನ್ ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಲರ್ನ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್, ಚಿಲ್ಡ್ರನ್ ಎಂಜಾಯ್ ಲರ್ನಿಂಗ್ ಇನ್ ಗ್ರೂಪ್ಸ್, ಚಿಲ್ಡ್ರನ್ ಡಿಸ್ಕಸ್ mathematics, children communicate mathematics, children like to talk about mathematics, children like to ಏನು ಒಂದು ಫಾರ್ಮಲ್ ಆಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೋತಾರೆ. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಕ್ವೆಶನ್, ದ ಸೂಟಬಲ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯೂಸ್ ಟು ಶೋ ದ ಪ್ರಾಪರ್ಟಿ ಆಫ್ ರೆಕ್ಟ್ಯಾಂಗಲ್ ವಿತೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್. ಎಕ್ಸಾಕ್ಟ್ ಮೆಷರ್ಮೆಂಟ್ ತೊಗೊಂಡ ಹಾಗೆ ನಾವು ಯಾವ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ನ ಹೇಳ್ಕೊಡ್ಬೋದು ಮಕ್ಕಳಿಗೆ. ಯಾವುದು ಅಂತಂದರೆ ಇದಕ್ಕೆ ಆಪ್ಷನ್ ನಂಬರ್ ಬಿ, ಗ್ರಾಫ್ ಶೀಟ್. ಅಂದರೆ ಆಪ್ಷನ್ ನಂಬರ್ 1 ಓನ್ಲಿ ಬಿ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರ್. ಬರೀ ಗ್ರಾಫ್ ಶೀಟ್ ಇದರಲ್ಲಿ ಯೂಸ್ ಮಾಡಿ ನಾವು ಮಕ್ಕಳಿಗೆ ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ ಹೇಳ್ಕೊಡ್ಬೋದು. ನೋಡಿ, 2D ಡಯಾಗ್ರಾಮ್ಸ್ ಅಂತ ಹೇಳ್ತೀವಲ್ವಾ, ಅದು 2D ಡಯಾಗ್ರಾಮ್ಸ್ ಯಾವುದದು ಅಂತಂದರೆ ಒಂದು ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಇದೆಲ್ಲ 2D ಡಯಾಗ್ರಾಮ್ಸ್ನ ನಾವು ಒಂದು ಗ್ರಾಫ್ ಶೀಟಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಗ್ರಾಫ್ ಶೀಟ್ ಯೂಸ್ ಮಾಡಿಬಿಟ್ಟು ಪ್ರಾಪರ್ಟೀಸ್ನ ಹೇಳ್ಕೊಡ್ಬೋದು. ಲಾಸ್ಟ್ ಕ್ವೆಶನ್, ಎ ಜನರಲ್ ಪ್ಲ್ಯಾನ್ ಫಾರ್ ಪ್ರೆಸೆಂಟಿಂಗ್ ಅ ಲೆಸನ್ ಟು ಅಚೀವ್ ಡಿಸೈರ್ಡ್ ಗೋಲ್. ಎ ಜನರಲ್ ಪ್ಲ್ಯಾನ್ ಫಾರ್ ಪ್ರೆಸೆಂಟಿಂಗ್ ಎ ಲೆಸನ್ ಟು ಅಚೀವ್ ಡಿಸೈರ್ಡ್ ಗೋಲ್. ಅದಕ್ಕೆ ಯಾವ ಟೈಪ್ ಆಫ್ ಪ್ಲ್ಯಾನ್ ಅಂತ ಹೇಳ್ತೀವಿ? ಆಪ್ಷನ್ ನಂಬರ್ 1 ಇನ್ಸ್ಟ್ರಕ್ಷನಲ್ ಡಿಸೈನ್, ಸೆಕೆಂಡ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಥರ್ಡ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ, ಫೋರ್ತ್ ಇನ್ಸ್ಟ್ರಕ್ಷನಲ್ ಅಪ್ರೋಚ್. ಸೊ ಇದಕ್ಕೆ ಆಪ್ಷನ್ ನಂಬರ್ 1 ಇನ್ಸ್ಟ್ರಕ್ಷನಲ್ ಡಿಸೈನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇನ್ಸ್ಟ್ರಕ್ಷನಲ್ ಡಿಸೈನ್ ಇದೆಯಲ್ಲ, ಇದರಲ್ಲೇ ಎಲ್ಲ ಬರುತ್ತೆ. ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ, ಇನ್ಸ್ಟ್ರಕ್ಷನಲ್ ಅಪ್ರೋಚ್, ಇದು 3 ಫಸ್ಟ್ ಆಪ್ಷನ್ ಒಳಗಡೆನೇ ಬರುತ್ತೆ. ಇನ್ಸ್ಟ್ರಕ್ಷನಲ್ ಡಿಸೈನ್, ನಾವು ಹೇಗೆ ಒಂದು ಇನ್ಸ್ಟ್ರಕ್ಷನ್ ಡಿಸೈನ್ ಮಾಡಬೇಕು, ಒಂದು ಜನರಲ್ ಪ್ಲ್ಯಾನ್ ಮಾಡಬೇಕು. ಹೇಗೆ ಅಂತಂದರೆ ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಯಾವ ಅಪ್ರೋಚ್ ಯೂಸ್ ಮಾಡಬೇಕು, ಯಾವ ಮೆಥಡ್ ಯೂಸ್ ಮಾಡಬೇಕು, ಅಥವಾ ಯಾವ ಮೆಟೀರಿಯಲ್, ಯಾವ ಟೀಚಿಂಗ್ ಏಡ್ ಯೂಸ್ ಮಾಡಬೇಕು. ನಾವು ಒಂದು ಲೆಸನ್ ಮಾಡಬೇಕಾದ್ರೆ ನಮ್ಮ ಲೆಸನ್ ಎಫೆಕ್ಟಿವ್ ಆಗೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಜನರಲ್ ಪ್ಲ್ಯಾನ್ ಮಾಡ್ಕೋತೀವಲ್ವ, ಅದಕ್ಕೆ ಆಪ್ಷನ್ ನಂಬರ್ 1 ಇನ್ಸ್ಟ್ರಕ್ಷನಲ್ ಡಿಸೈನ್ ಅಂತ ಹೇಳ್ತೀವಿ.
ಓಕೆ ಫ್ರೆಂಡ್ಸ್, ಇದು ಒಂದು ಮಾಡಲ್ ಕ್ವಶನ್ ಪೇಪರ್ದು ಒಂದು ಸೊಲ್ಯೂಷನ್ ಆಯಿತು. ಇನ್ನೊಂದು ಬೇರೆ ಬೇರೆ ಮಾಡಲ್ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಪೇಪರ್ 1ದು ಅದು ನಾನು ಪೆಡಗಾಜಿ ಮಾಡ್ತೀನಿ. ಮ್ಯಾಥ್ಸ್ ಪೆಡಗಾಜಿ ಏನಿದೆ ನಾನು ಕಂಪೇರ್ ಮಾಡಿ ನೋಡಿದೆ. ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದಾಗ ಪೇಪರ್ 1ನಲ್ಲಿರೋ ಒಂದು ಪೆಡಗಾಜಿ ಕ್ವೆಶನ್ಸ್ ಏನು ಮಾಡಿದ್ದಾರೆ, ಪೇಪರ್ 2ಅಲ್ಲೂ ಕೇಳಿದ್ದಾರೆ. ಸೊ ಪೇಪರ್ 1 ಪೇಪರ್ 2 ಎರಡಕ್ಕೂ ಏನು ಮಾಡಬೇಕು, ನೀವು ಎರಡು ನಿಮಗೆ ಯೂಸ್ ಆಗುತ್ತೆ. ನೀವು ಪೇಪರ್ 2 ಅವರು ಅಂದರೆ ಬರೀ ಪೇಪರ್ 2 ವೀಡಿಯೋಸ್ ನೋಡಬೇಕು ಅಂತ ಏನಿಲ್ಲ. ಮ್ಯಾಥ್ಸ್ ಪೆಡಗಾಜಿ ಆಗಿರಲಿ, ಇಂಗ್ಲೀಷ್ ಪೆಡಗಾಜಿ ಆಗಿರಲಿ, ಪೇಪರ್ 1 ಪೇಪರ್ 2 ಪೇಪರ್ 2 ಪೇಪರ್ಗೂ ಒಂದು ಕಾಮನ್ ಇರುತ್ತೆ. ಮ್ಯಾಥ್ಸ್ ಪೆಡಗಾಜಿ ಎರಡು ಪೇಪರ್ವರೆಗೂ ಕಾಮನ್ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಇಂಗ್ಲೀಷ್ ಮೀಡಿಯಮ್ ಯಾರಾದರೂ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ವೀಡಿಯೋಸ್ ನೀವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನಾನು ಸೈನ್ಸ್ ಚಾಪ್ಟರ್ದು ಒಂದು ರಿಫ್ರಾಕ್ಷನ್ ಚಾಪ್ಟರ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇನ್ನೊಂದು EVS ಮತ್ತು ಸೈನ್ಸ್ ಅಂತ ಎರಡು ಕಂಬೈನ್ ಮಾಡಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಅವರು, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಅಂತಲೇ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಎವ್ರಿ ಇಯರ್ ಕೇಳೋ ಕ್ವೆಶನ್ಸ್, ಲಾಸ್ ಆಫ್ ಮೋಷನ್ ಕೇಳ್ತಾರೆ, ಆ ಥರ ಎಲ್ಲ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. Okay friends, thank you once again for watching this video.